ನಮಸ್ಕಾರ. ವೇದಿಕೆಯಲ್ಲಿರುವಂತ ಮಾ ವಿಕಾಸ ಅಘಡಿಯ ಎಲ್ಲ ನಾಯಕರುಗಳೇ, ನನ್ನ ಜೊತೆಯಲ್ಲಿ ಬಂದಂತ ಎಲ್ಲ ನಮ್ಮ ಕರ್ನಾಟಕದ ನಾಯಕರು ಸೇರಿ ಹೇಳ್ತಾ ಇದ್ದೀನಿ, ಎಲ್ಲ ಮಾ ವಿಕಾಸ ನಾಯಕರು, ಅಘಡಿ ನಾಯಕರು. ಸರ್ವಜ್ಞರು ಒಂದು ಮಾತು ಹೇಳ್ತಾರೆ, ನೀವೆಲ್ಲ ಬಸವಣ್ಣನ ಸ್ಮರಿಸ್ತಾ ಇದ್ದೀರಿ, ನಾನು ಸ್ಮರಿಸಬೇಕಾದ ನನ್ನ ಕರ್ತವ್ಯ. ಬಸವಣ್ಣವರು ಒಂದ್ ಕಡೆ ಒಂದು ಮಾತು ಹೇಳ್ತಾರೆ, ಏನ್ ಹೇಳ್ತಾರೆ ಅಂದ್ರೆ, ನಿಂಬೆಗಿಂ ಹುಳಿ ಇಲ್ಲ, ದುಂಬಿಗಿಂ ಕರಿ ಇಲ್ಲ, ಶಂಭುಕಿನ ಅಧಿಕ ದೇವನಿಲ್ಲ. ಅಂದ್ರೆ ನಿಂಬೆಹಣ್ಣು ಇದೆಯಲ್ಲ, ನಿಂಬೆಹಣ್ಣು ಎಲ್ಲಾ ಹುಳಿಗಳಕ್ಕಿಂತ ಜಾಸ್ತಿ ಹುಳಿ ನಿಂಬೆಹಣ್ಣಂತೆ. ಈ ದ್ರಾಕ್ಷಿ ಹುಳಿ, ಮಾವಿನ ಹುಳಿ, ಹುಣಸೆನ ಹುಳಿ, ಹಿಂಗೆ ಯಾವುದೇ ಹುಳಿಗಳಕ್ಕಿಂತ ಜಾಸ್ತಿ ಹುಳಿ ನಿಂಬೆಹಣ್ಣಂತೆ. ಸರ್ವಜ್ಞರು ಹೇಳೋದು. ದುಂಬಿಗಿಂ ಕರಿ ಇಲ್ಲ ಅಂದ್ರೆ ಕಪ್ಪು, ಈ ಕೂದಲಲ್ಲಿದೆ, ಈ ಮೈಕಲ್ಲಿದೆ, ಬಟ್ಟೆಲಿದೆ. ಈ ನಮ್ಮ ಹಳ್ಳಿ ಓಡಾಡೋ ದುಂಬಿ ಗ್ಲಾಸ್ ಮಕ್ಕಳು ಕುಡಿತಾ ಇರ್ತದಂತೆ, ಬಹಳ ಶ್ರೇಷ್ಠ ಕಪ್ಪು ದುಂಬಿ ಮೇಲೆ ಇರ್ತದೆ. ಶಂಭುಕಿನ ಅಧಿಕ ದೇವರಿಲ್ಲ ಅಂದ್ರೆ, ಶಂಭು ಅಂದ್ರೆ ನಮ್ಮ ಪರಮೇಶ್ವರ. ಎಲ್ಲಾ ದೇವರಿಗೂ ನಮ್ಮ ಹಿಂದೂ ಧರ್ಮದಲ್ಲಿ ದೊಡ್ಡ ದೇವರು ಯಾವ್ದಪ್ಪ ಅಂದ್ರೆ ಈಶ್ವರ, ಪರಮೇಶ್ವರ. ಅವರ ಶಂಭು ಅಂತ ಕರೀತಾರೆ. ಅದಾದ್ಮೇಲೆ ಒಂದು ಮಾತು ಹೇಳ್ತಾರೆ, ನಿಂಬೆಗಿಂ ಹುಳಿ ಇಲ್ಲ, ದುಂಬಿಗಿಂ ಕರಿ ಇಲ್ಲ, ಶಂಭುಕಿನ ಅಧಿಕ ದೇವರಿಲ್ಲ, ನಂಬಿಕೆಗಿನ್ನ ದೊಡ್ಡ ಗುಣ ಇಲ್ಲ ಅಂತ. ಅಂದ್ರೆ ಎಲ್ಲಾ ಗುಣಗಳ ದೊಡ್ಡ ಗುಣ ನಂಬಿಕೆ ಅಂತ. ಹಂಗೆ ನಾನು ಈ ಕ್ಷೇತ್ರದ ಮತದಾರರ ಮೇಲೆ ಫಸ್ಟ್ ಟೈಮ್ ನಾನು ನನ್ನ ರಾಜಕೀಯದಲ್ಲಿ 40 ವರ್ಷದ ರಾಜಕಾರಣದಲ್ಲಿ ಮೊದಲನೇ ಬಾರಿಗೆ ಇಲ್ಲಿಗೆ ಬಂದಿದ್ದೇನೆ. ನಿಮ್ಮ ಮೇಲೆ ಅಪಾರವಾದಂತ ನಂಬಿಕೆ ಇಟ್ಕೊಂಡು ನನಗೂ ಶಕ್ತಿ ಕೊಡ್ತೀರಿ, ನಿಮಗೂ ಶಕ್ತಿ ಕೊಡಬೇಕು ಅಂತ ಹೇಳಿ ನಾನು ಇಲ್ಲಿಗೆ ಬಂದಿದ್ದೇನೆ. ಸೊ ಅದರಿಂದ ಇವತ್ತು ನೀವು ನಾವೆಲ್ಲ ಸೇರಿ ಛತ್ರಪತಿ ಮಹಾರಾಜ್ ಶಿವಾಜಿ ಮಹಾರಾಜರನ್ನ ನಾವೆಲ್ಲ ಸ್ಮರಿಸಲೇಬೇಕು, ಸಾಹು ಮಹಾರಾಜರನ್ನು ಸ್ಮರಿಸಲೇಬೇಕು, ಜ್ಯೋತಿಬಾ ಫುಲೆ ಅವ್ರನ್ನ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ, ಸಾವಿತ್ರಿ ಜಿಲ್ಲೆಯವ್ರನ್ನ ಕೂಡ ಸ್ಮರಿಸಿ, ಜಗಜ್ಯೋತಿ ಬಸವೇಶ್ವರ ಅವರ ವಿಚಾರದಲ್ಲಿ ಈಗಾಗಲೇ ನಮ್ಮ ನಾಯಕರು ಬಹಳ ಚೆನ್ನಾಗಿ ವಿಚಾರವನ್ನ ತಿಳಿಸಿದ್ರು. ಅಲ್ಲಾದೇವಿ ಹೋಳ್ಕರ್ ಅವರು ಎಲ್ಲ ಸಮಾನತೆ ಬಗ್ಗೆ ಅವರಾಗಲೇ ಹೇಳ್ದಂಗೆ ಸರ್ವರಿಗೂ ಸಮಪಾಳು ಅಂತೇಳಿ ಎಲ್ಲ ಕ್ಷೇತ್ರದಲ್ಲೂ ಕೂಡ ಸಂವಿಧಾನದಿಂದ ಹಿಡಿದು ಆ ಕಾಲದಲ್ಲೇ ಎಲ್ಲರೂ ಕೂಡ ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತ ನಮ್ಮ ಗುರುಗಳು ಹೇಳಿದ್ದಾರೆ. ಎಲ್ಲ ವಿಚಾರದಲ್ಲೂ ಕೂಡ ಸ್ಪರ್ಶದ ನಾವಿಲ್ಲಿ ನೆನೆಸ್ಕೊಂಡು ನಾವು ಹೆಜ್ಜೆಯನ್ನು ನಾವು ಬಿಡಬೇಕಾಗ್ತದೆ. ಬಂಧುಗಳೇ, ನಾನಿವತ್ತು ಮಾ ವಿಕಾಸ್ ಅಘಡಿಗೆ ಪ್ರಚಾರಕ್ಕೆ ಬಂದಿದ್ದೇನೆ. ಬರೀ ಕಾಂಗ್ರೆಸ್ ಅಭ್ಯರ್ಥಿಗೆ ನಾನು ಇಲ್ಲಿಗೆ ಬಂದಿಲ್ಲ. ನಾವೆಲ್ಲ ಒಗ್ಗಟ್ಟಿಂದ ಈ ಮಹಾರಾಷ್ಟ್ರ ರಾಜ್ಯ ಹಿಂದಿನ ಚುನಾವಣೆಯಲ್ಲಿ ಹಿಂದೆ ನಮ್ದೊಂದು ಸರ್ಕಾರ ಇಲ್ಲಿತ್ತು. ಆ ಸರ್ಕಾರವನ್ನ ಆಪರೇಷನ್ ಲೋಟಸ್ ಮಾಡಿ ಈಗೆಲ್ಲ ಅದೇನೋ ಗದ್ದಾರ ನಮ್ಮ ಸಿಸ್ಟರ್, ನಮ್ಮ ಮಹಿಳಾ ಅಧ್ಯಕ್ಷಿಣಿ ಶಿಕ್ಷಕ್ ಸಲ್ಗರ್ ಅವರು ಬಹಳ ಚೆನ್ನಾಗಿ ತಿಳಿಸ್ತಾ ಇದ್ರು. ಯಾರು ಬೆನ್ನಿಗೆ ಚೂರಿ ಚುಚ್ಚಿದ್ರು ಅನ್ನೋ ವಿಚಾರನ ಸ್ಮರಿಸ್ಕೊಂಡು ಅವರು ಚೆನ್ನಾಗಿ ತಿಳಿಸ್ತಾ ಇದ್ರು. ಇದೇ ರೀತಿ ಕರ್ನಾಟಕದಲ್ಲೂ ಮಾಡಿದ್ರು. ನಾವು JDS ದವರು ಬಿಜೆಪಿನ ದೂರ ಇಡಬೇಕು ಅಂತೇಳಿ ಒಂದು ಸರ್ಕಾರನ ರಚನೆ ಮಾಡಿ ಕುಮಾರಸ್ವಾಮಿಗೆ ಸಹಾಯ ಮಾಡಿದ್ರು. ಈಗ ಯಾರ ಸರ್ಕಾರ ಇಳಿಸಿದ್ರು ಅವ್ರ ಜೊತೆ ಕುಮಾರಸ್ವಾಮಿ ಹೋಗಿದ್ದಾರೆ. ಹೋಗ್ಕೊಳ್ಳಿ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಆದ್ರೆ ಇವತ್ತು ನಮ್ಮ ರಾಜ್ಯದಲ್ಲಿ 18 ಜನ ಕರ್ಕೊಂಡು ಅವರು ಮಾಡಿದ್ರು. ಏನಾಯ್ತು? ಕರ್ನಾಟಕ ರಾಜ್ಯದ ಜನ ಏನ್ ಮಾಡಿದ್ರು? ಅದನ್ನ ಒಬ್ಬರೇ ನನ್ನನ್ನ ಸೋನಿಯಾ ಗಾಂಧಿ ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಮಾಡಿದ್ರು, ಸಿದ್ದರಾಮಯ್ಯನವರನ್ನ ವಿರೋಧ ಪಕ್ಷದ ನಾಯಕರು ಮಾಡಿದ್ರು.
ನಾವಿಬ್ರು ಸೇರಿ ಒಗ್ಗಟ್ಟಿನಿಂದ ಹೋರಾಟ ಮಾಡಿದ್ರು. ಎಷ್ಟು ಸೀಟ್ ಬಂತು? 136 ಸೀಟು ಬಂದು ಈ ರಾಜ್ಯದಲ್ಲಿ ಸರ್ಕಾರ ಇದೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ, ನಾನು ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ಇಲ್ಲೂ ಕೂಡ ಅವರು ಆಪರೇಷನ್ ಲೋಟಸ್ ಮಾಡಿ ಶಿವಸೇನಾ ಪಾರ್ಟಿನ 2 ಭಾಗ ಮಾಡಿ ಒಂದು ಡೂಪ್ಲಿಕೇಟ್ ಶಿವಸೇನಾ ಪಾರ್ಟಿ ರಚನೆ ಆಯ್ತು. ಇನ್ನೊಂದು ಅಜಿತ್ ಪವಾರ್ ಅವರು NCP, ಅವರಿಲ್ಲಿ ನಮ್ಮ ಶರದ್ ಪವಾರ್ ಇಲ್ಲಿ ಆಕಾಶಕ್ಕೂ ಭೂಮಿಗೂ ಸಂಬಂಧ ಅವರು ಸೇರಿ ಮಾಡಿದ್ರು. ಜನ ಏನ್ ಮಾಡಿದ್ರು? ಮತದಾರರು ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ನಿಮ್ದು ಗದಾರ್ ಕೆಲಸ ಬಿಟ್ಬಿಡಿ, ನಾವೇನಿದ್ರು ಒಗ್ಗಟ್ಟಿಂದ ಯಾರು ಒರಿಜಿನಲ್ ಇದ್ದಾರೆ ನಾವು ಅವ್ರ ಪರನೇ ಇರ್ತೀವಿ ಅಂತ ಪಾರ್ಲಿಮೆಂಟ್ ಅಲ್ಲಿ ಅತಿ ಹೆಚ್ಚು ಸೀಟನ್ನು ಕೊಟ್ಟು ಕಳಿಸಿದ್ರು. ಈಗಾಗಲೇ ಪಾರ್ಲಿಮೆಂಟ್ ಅಲ್ಲಿ ಅವರು ವೋಟ್ ಅನ್ನ ಕೊಟ್ಟು ಅತಿ ಹೆಚ್ಚು ಪಾರ್ಲಿಮೆಂಟ್ ಸೀಟ್ ಅನ್ನ ಇಲ್ಲಿಂದ ಕೊಟ್ಟಿದ್ದಾರೆ, ಮಹಾವಿಕಾಸ್ ಅಘಡಿಗೆ ಕೊಟ್ಟಿದ್ದಾರೆ. ಇದಕ್ಕೆ ಇನ್ನೇನ್ ಬೇಕು ನಿಮ್ಗೆ? ಅದು ದಿಕ್ಸೂಚಿ, ನಿಮ್ಗೆ ದಿಕ್ಸೂಚಿ. ನಾನು ಇವತ್ತು ಏನ್ ದಿಕ್ಕಿಲಿಗೆ ಬಂದಿದ್ದೀನಿ ಅಂದ್ರೆ, ದೇವರು ವರನೂ ಕೊಡೋದಿಲ್ಲ, ಶಾಪನೂ ಕೊಡೋದಿಲ್ಲ, ಅವಕಾಶ ಮಾತ್ರ ಕೊಡ್ತಾರೆ. ಈಗ ನಾನೊಬ್ಬ ಮಂತ್ರಿಯಾಗಿ ಬಂದಿದ್ದೀನಿ, ನೀರಾವರಿ ಮಂತ್ರಿಯಾಗಿ ಬಂದಿದ್ದೀನಿ, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ಬಂದಿದ್ದೇನೆ, ಮಹಾವಿಕಾಸ್ ಪಕ್ಷಕ್ಕೆ ಇದಕ್ಕೆ ಒಂದು ನಿಮ್ಗೆಲ್ಲ ಮನವಿ ಮಾಡಲಿಕ್ಕೆ ಬಂದಿದ್ದೇನೆ. ನನಗೆ ಸಿಕ್ಕಿರೋಂತ ಅವಕಾಶದಲ್ಲಿ ನೀವೇನೇ ನಿಮ್ಮ ಸಮಸ್ಯೆ ಇದೆ ಅಂತ ಹೇಳಿದ್ರಿ, ನಿಮ್ಮ ನೀರಾವರಿ ವಿಚಾರ ಏನಿದೆ ಅಂತ ಹೇಳಿದ್ರಿ, ಬಹಳ ವರ್ಷದಿಂದ ಬಂದು ನಮ್ಮ ಶಾಸಕರು ಬಂದು ನಿಮ್ಮ ಪರವಾಗಿ ನೀರಿಗೆ ಭಾವನೆಗೆ ತಪ್ಪಿಸ್ಬೇಕು ಅಂತ ಹೇಳಿ ಮನವಿ ಮಾಡ್ಕೊಂಡಿದ್ದಾರೆ. ನಾನು ಅವರ ಪರವಾಗಿ ನಿಂತ್ಕೊಂಡು ಅವ್ರಿಗೆ ಸಹಾಯಕ್ಕೆ ಬದ್ಧನಾಗಿದ್ದೇನೆ ಅಂತ ಹೇಳಲಿಕ್ಕೋಸ್ಕರ ಇದನ್ನ ಬಿಜೆಪಿ ಇರಿಗೇಷನ್ ಮಿನಿಸ್ಟರ್ ಬಂದು ನಾನು ಮಾತಾಡಿದ್ರ ಈ ವಿಚಾರನ? ಶಿವಸೇನಾ ಅವ್ರು ಬಂದು ಮಾತಾಡಿದ್ರ? ಇಲ್ಲ ಬಿಜೆಪಿ ಕ್ಯಾಂಡಿಡೇಟ್ ಇಲ್ಲಿ ಬಂದು ಮಾತಾಡಿದ್ರ? ಯಾರು ಮಾತಾಡ್ತಿಲ್ಲ. ಇವರು ನಮ್ಮ SR ಪಾಟೀಲ್ ನಮ್ಮ MLA, ಅವ್ರಿಗೂ ಇದರಿಂದ ಪಾಲಿದೆ, ಅವ್ರು ಇಬ್ಬರದು ಜಾಯಿಂಟ್ ಮೆಂಬರ್. ಸೊ ಅದಕ್ಕೆಲ್ಲ ಸೇರಿ ನಾನು ಇವತ್ತು ಇದೇನು ಎಲೆಕ್ಷನ್ ಕಮಿಷನ್ ಏನ್ ಬರುದಿಲ್ಲ, ಇದು ನೀರ್ ಬದುಕಕ್ಕೋಸ್ಕರ, ಯಾವ್ದಕ್ಕೆ? ಬದುಕಕ್ಕೋಸ್ಕರ ಇರುವಂತ ವಿಚಾರ ಇದು, ಬೇರೆ ಏನು ಇಲ್ಲ. ಸೊ ಅದಕ್ಕೆ ನೀವು ಮನೆಗೂ ಏನು ನಾನು ಹೇಳಿದ್ನಲ್ಲ, ದೇವರು ವರನೂ ಕೊಡುದಿಲ್ಲ, ಶಾಪನೂ ಕೊಡುದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ. ಈ ಅವಕಾಶದಲ್ಲಿ ನನ್ನ ಮಿತ್ರ ವಿಕ್ರಮ್ ದಾದಾಗೆ ಸಹಾಯ ಮಾಡಲೇಬೇಕು ಅಂತ ಹೇಳಿ ನಾನು ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಮಗೆ ಮಾತಾಡ್ತಾ ಇದ್ರು. ಇವತ್ತು ನಾವು ಚುನಾವಣಾ ಸಂದರ್ಭದಲ್ಲಿ ಬೇಕಾದಷ್ಟು ಪಾದಯಾತ್ರೆ ಮಾಡಬಹುದು. ರಾಹುಲ್ ಗಾಂಧಿ ಅವರು ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ಪಾದಯಾತ್ರೆ ಮಾಡಿದ್ರು. ಪಾದಯಾತ್ರೆ ಮಾಡಂತ ಸಂದರ್ಭದಲ್ಲಿ ಅವ್ರು ಏನ್ ಹೇಳಿದ್ರು? ಜನ ಈ ರಾಜ್ಯದಲ್ಲಿ ದ್ವೇಷಕ್ಕೋಸ್ಕರ ಬಡದಾಡ್ತಾ ಇದ್ದಾರೆ, ಈ ಬಿಜೆಪಿಯವರು ಜನರನ್ನ ಭಾಗ ಮಾಡ್ತಾ ಇದ್ದಾರೆ, ನಾವು ಒಂದು ಮಾಡಬೇಕು, ಯುವಕರು ಉದ್ಯೋಗ ಇಲ್ಲ. ನಮ್ಮ ಶ್ರೀನಿವಾಸ್ ಇದ್ದಾರೆ, ನಮ್ಮ ಮಹಿಳಾ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದವರು, ರಾಷ್ಟ್ರೀಯ ಅಧ್ಯಕ್ಷರು. ಅವರ ಪಡೆ ಈ ದೇಶದಲ್ಲಿ ಯುವಕರಿಗೆಲ್ಲ ಉದ್ಯೋಗ 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರು, ಕೊಡ್ಲಿಲ್ಲ. ಉದ್ಯೋಗ ಕೊಡಬೇಕು ಅಂತೇಳಿ ಇಡೀ ಪಾದಯಾತ್ರೆ ಉದ್ದಕ್ಕೂ ಬಂದು ರಾಹುಲ್ ಗಾಂಧಿ ಅವರು ಹೇಳಿದ್ರು. ಹೆಣ್ಮಕ್ಳನ್ನ ಭೇಟಿ ಮಾಡಿದ್ರು. ಹೆಣ್ಮಕ್ಳೆಲ್ಲ ಹೇಳಿದ್ರು, ನಮ್ಮ ಕೈಯಲ್ಲಿ ಗ್ಯಾಸ್ ಬೆಲೆ ಜಾಸ್ತಿ ಆಗಿದೆ, ಪೆಟ್ರೋಲ್ ಬೆಲೆ ಜಾಸ್ತಿ ಆಯ್ತು, ಡೀಸೆಲ್ ಬೆಲೆ ಜಾಸ್ತಿ ಆಯ್ತು, ಬೆಳೆ ಬೆಲೆ ಜಾಸ್ತಿ ಆಯ್ತು, ಅಡುಗೆ ಎಣ್ಣೆ ಬೆಲೆ ಜಾಸ್ತಿ ಆಯ್ತು. ಅಂದ್ರೆ ನಿಮ್ಮ ಎಣ್ಣೆ ಅಲ್ಲ, ಅಡುಗೆ ಹೆಣ್ಮಕ್ಳ ಎಣ್ಣೆ, ನಿಮ್ಮ ಎಣ್ಣೆ ಇಟ್ಕೊಂಡ್ಬಿಟ್ಟಿದ್ವಿ. ಅದು ಜಾಸ್ತಿ ಆಗೋಯ್ತು. 90 ಇದ್ದಿದ್ದು 200 ಆಗೋಯ್ತು. ನಮ್ಗೆ ನಡ್ಸಕ್ ಆಗ್ತಾ ಇಲ್ಲ ಅಂತೇಳಿ ಹೇಳಿದ್ರು. 50,000 ಹೆಣ್ಮಕ್ಳನ್ನ ಸೇರಿಸಿದ್ದೆ, ನಾಯಕಿರಿ ಅಂತ. ಎಲ್ಲ ಅವರೇ ಹೆಣ್ಮಕ್ಳೇ ನಾಯಕಿರು.
ಅವರೆಲ್ಲ ಕುಂಡ್ರಿಸಿ ಕೊನೆಗೆ ಸೋನಿಯಾ ಗಾಂಧಿ ಅವರ ಮಗಳು, ಇಂದಿರಾ ಗಾಂಧಿ ಮೊಮ್ಮಗಳು, ಪ್ರಿಯಾಂಕಾ ಗಾಂಧಿ ಅವರು ಕರ್ಸ್ದಾಗ ಆ ಹೆಣ್ಮಗಳು ಏನ್ ಹೇಳಿದ್ರು ಪ್ರಿಯಾಂಕಾ ಗಾಂಧಿ, ಡಿಕೆ ಎಲೆಕ್ಷನ್ ಟೈಮಲ್ಲಿ ನಿಮ್ಗೆಲ್ಲ ಭಾಷಣ ನನ್ನ ಕೈಲಿ ಮಾಡಿಸ್ಬೇಡಿ, ಇದನ್ನ ಗೃಹಲಕ್ಷ್ಮಿ ಅಂತ ತಂದಿದ್ದೀರಿ, ನೀನು ಸಿದ್ದರಾಮಯ್ಯ ಇಬ್ರು ಸೇರಿ ಚೆಕ್ ಸೈನ್ ಹಾಕ್ಬೇಕು ಅಂತ. ಆ ಫೋಟೋ ನೋಡಿದಿರ ನೀವು? ಇಬ್ರು ಸೇರಿ ಚೆಕ್ಗೆ ಸೈನ್ ಹಾಕ್ತಾವ. ಚೆಕ್ಗೆ ಸೈನ್ ಹಾಕಿ ಆಮೇಲೆ ನಾವು ಗೃಹಲಕ್ಷ್ಮಿ ಅಂತ ಹೇಳಿ ತಿಂಗಳಿಗೆ 2,000 ರೂಪಾಯಿ ಕೊಡ್ತೀವಿ ಅಂತ ತೀರ್ಮಾನ ಮಾಡ್ತಾರೆ. ಈಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಬಂದಿದ್ದಾರೆ, ಅವರು ಅದಕ್ಕೆ ಮಂತ್ರಿಗಳು. 1,21,00,000 ನನ್ನ ತಾಯಂದಿರಿಗೆ ನೇರವಾಗಿ ಅಕೌಂಟ್ ಹೋಗ್ತಾರೆ, ನೇರವಾಗಿ ಅಕೌಂಟ್ ಹೋಗ್ತಾರೆ. ಮೊದಲನೇ ದಿನ ಏನು ನಮ್ಮ ಕ್ಯಾಬಿನೆಟ್ ರಚನೆ ಆಯ್ತು, ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆದ್ರು, ನಾನು ಉಪಮುಖ್ಯಮಂತ್ರಿ ಆದ್ರೆ, 10 ಜನ ಕ್ಯಾಬಿನೆಟ್ ಇತ್ತು. ಮೊದಲನೇ ದಿನವೇ ತೀರ್ಮಾನ ಮಾಡ್ತು ಈ 5 ಗ್ಯಾರಂಟಿಗಳನ್ನ. ಏನು ಇನ್ನೊಂದು ಗ್ಯಾರಂಟಿ, ಎಲ್ಲ ನನ್ನ ತಾಯಂದಿರು ಎಲ್ಲರೂ ಕೂಡ ಉಚಿತವಾಗಿ ಬಸ್ಸಲ್ಲಿ ಪ್ರಯಾಣ ಮಾಡಬೇಕು, ಎಲ್ಲರಿಗೂ ಕೂಡ 10 kg ಅಕ್ಕಿ ಕೊಡಬೇಕು, ಎಲ್ಲರಿಗೂ ಕೂಡ ಉಚಿತವಾಗಿ 200 ಯೂನಿಟ್ ವರೆಗೂ ಕರೆಂಟ್ ಕೊಡಬೇಕು ಅಂತ ಹೇಳಿ. ಆಮೇಲೆ ಯುವಕರಿಗೆ ಉದ್ಯೋಗವನ್ನ, ನಮ್ಮ ಶ್ರೀನಿವಾಸ್ ಅವರ ಬೇಡಿಕೆ, ಯುವಕರಿಗೆ ಉದ್ಯೋಗವನ್ನ ಮಾಡೋಕ್ಕೋಸ್ಕರ 3,000 ರೂಪಾಯಿ ಕೊಡಬೇಕು ಗ್ರಾಜುಯೇಟ್ಗಳಿಗೆ ಅಂತ ತೀರ್ಮಾನ ಮಾಡಿ, ಮೊದಲನೇ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಮಾಡಿ 56,000 ಕೋಟಿ ರೂಪಾಯಿಯನ್ನ ಬಜೆಟ್ ಅಲ್ಲಿ ನಿಗದಿ ಮಾಡಿ ಇವತ್ತು ದುಡ್ಡನ್ನ ಕೊಡ್ತಾ ಇದ್ದಾರೆ. ಈ ಡೂಪ್ಲಿಕೇಟ್ ಸರ್ಕಾರ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದೆ, ನಾವು ಯಾರಿಗೂ ಕೊಟ್ಟಿಲ್ಲ ದುಡ್ಡನ್ನ ಅಂತ ಕೊಟ್ಟಿದೆ. ಅದಕ್ಕೆ ನಾನು, ನಮ್ಮ ಹಿಮಾಚಲ ಪ್ರದೇಶದ ಮುಖ್ಯಮಂತ್ರಿ, ಆಮೇಲೆ ನಮ್ಮ ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ 3 ಜನನು ಸೇರಿ ಮುಂಬೈ ಹೋಗಿ ಪ್ರೆಸ್ ಕಾನ್ಫರೆನ್ಸ್ ಮಾಡ್ದೋ. ಏನೇಯ ಬರ್ರಿ ಅಲ್ಲಿಗೆ, ಬಸ್ ಕಳಿಸ್ತೀನಿ, ಪ್ಲೇನ್ ಕಳಿಸ್ತೀನಿ, ಎಲ್ಲ ನಿಮ್ ನಂಟ್ರವ್ರೆ, ಫ್ರೆಂಡ್ ಅವ್ರೆ, ನೀವು ಬಂದ್ ಕೇಳಿ, ನಿಮ್ಗೆ ಓಪನ್ ಚಾಲೆಂಜ್ ಕೊಡ್ತೀವಿ. ಕೊಟ್ಟ ಮಾತು ಏನಿದೆ, ನಾವು ಬಸವಣ್ಣನ ನಾಡಿನವರು ನುಡಿದಂತೆ ನಡಿತೀವಿ, ಏನ್ ಮಾತು ಕೊಟ್ಟಿದ್ದೀವಿ ಆ ಮಾತನ್ನ ಉಳಿಸ್ಕೊಂಡಿದ್ದೀವಿ ಅಂತ ಹೇಳಿ ಓಪನ್ ಚಾಲೆಂಜ್ ನೋಡಿ. ನಾನು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದೀನಿ. ಕಾಂಗ್ರೆಸ್ ಇಂದ ಓಪನ್ ಇನ್ವಿಟೇಷನ್, ಆಮಂತ್ರಣ, ಓಪನ್ ಆಮಂತ್ರಣ ಬನ್ನಿ ಅಂತೇಳಿ ಆ ಮಂತ್ರಿಗಳಿಗೆ, ಶಾಸಕರಿಗೆ, ಕಾರ್ಯಕರ್ತರಿಗೆಲ್ಲ ಕೊಟ್ಟಿದ್ದೀನಿ. ಕೊಟ್ಬಿಟ್ಟು ಕರೆದಿದ್ದೀನಿ. ಅದನ್ನೇ ಅವ್ರು ಹೇಳಿದ್ರು, ಓಪನ್ ಇನ್ವಿಟೇಷನ್ ಕೊಟ್ಟಿದ್ದೀನಿ. ಇಲ್ಲಿ ಮಾಡ್ಕೊಡ್ತಾ ಇದ್ದೀವಿ. ಇಲ್ಲಿಗೆ ಈಗ ಮಹಾರಾಷ್ಟ್ರಲ್ಲಿ ಅವ್ರು ಹೇಳ್ತಾ ಇದ್ರು, ಅವ್ರದ್ದು ಬೋಗಸ್ ಅಂತ ಮಾತಾಡ್ತಿದ್ರು. ಬೋಗಸ್ ಅಂತ ಅವ್ರು ಮಾತಾಡ್ತಿದ್ರು. ಬೋಗಸ್ ಅಂತ ಮಾತಾಡ್ತಿದ್ರು. ನಾವು ಇದು ಜಾಸ್ತಿ ಆಯ್ತು, ಮೋದಿ ಅವ್ರು ಹೇಳಿದ್ರು ಇಲ್ಲ ಜಾಸ್ತಿ ಆಗೋಯ್ತು, ಇದಕ್ಕೆಲ್ಲ ಮಾಡಕ್ ಆಗಲ್ಲ, ಇದು ಬಹಳ ಸುಳ್ಳಿದು, ರಾಜ್ಯ ಹಾಳಾಗೋಯ್ತದೆ ಅಂತ. ರಾಜ್ಯ ಹಾಳಾಗೋಯ್ತದೆ ಅಂತೇಳಿ ಪಾರ್ಲಿಮೆಂಟ್ ಸೀಟ್ ಕಡಿಮೆ ಬಂದ ಮೇಲೆ ನೀನ್ ಯಾಕಣ್ಣ 1,500 ರೂಪಾಯಿ ಕೊಡಕ್ ಶುರು ಮಾಡಿದೆ? ಆಗ್ಲೇ 1,500 ರೂಪಾಯಿಗೆ ಒಂದು ಸ್ಕೀಮ್ ಮಾಡ್ಬಿಟ್ಟು ಈಗೇನೋ ನಾವು ನೆಕ್ಸ್ಟ್ ಅಧಿಕಾರಕ್ಕೆ ಬಂದ ಮೇಲೆ 2,100 ರೂಪಾಯಿ ಕೊಡ್ತೀವಿ ಅಂತ ಅನೌನ್ಸ್ಮೆಂಟ್ ಮಾಡ್ತೀವಿ. ನಮ್ದು ಹಂಗಿಲ್ಲ. ನಮ್ಮ ಮಹಾವಿಕಾಸ್ ಅಗಡಿ ಏನಿದೆ, ಹೆಣ್ಮಕ್ಳ ನನ್ನ ತಾಯಂದಿರಿಗೆ ಕರ್ನಾಟಕದಲ್ಲಿ 2,000, ಮಹಾರಾಷ್ಟ್ರದಲ್ಲಿ 3,000 ಕೊಡ್ತೀವಿ ಅಂತ ತೀರ್ಮಾನ ಮಾಡ್ತೀವಿ. ನಮ್ಮ ಯುವಕರಿಗೆ, ಯಾರ್ಯಾರಿಗೆ ಕೆಲಸ ಇಲ್ಲ, ನಿರುದ್ಯೋಗಿ ಯುವಕರಿಗೆ, ಅವ್ರಿಗೆ 4,000 ಕೊಡ್ತೀವಿ ಅಂತ ತಿಂಗಳಿಗೆ ತೀರ್ಮಾನ ಮಾಡ್ತೀವಿ. ಅದಲ್ಲದೆ ನಿಮ್ ಕೈಲಿ ಸಾಲ ಮನ್ನಾ ಮಾಡಕ್ ಆಗಿಲ್ಲ. ಎಲ್ಲರಿಗೂ ಕೂಡ 3 ಲಕ್ಷವರೆಗೂ ಸಾಲ ಮನ್ನಾ ಮಾಡ್ತೀವಿ ರೈತರಿಗೆ. ಯಾಕೆಂದ್ರೆ ರೈತರಿಗೆ ಸಂಬಳ ಇಲ್ಲ, ರೈತರಿಗೆ ಪ್ರಮೋಷನ್ ಇಲ್ಲ, ರೈತರಿಗೆ ಪೆನ್ಷನ್ ಇಲ್ಲ, ರೈತರಿಗೆ ಲಂಚ ಇಲ್ಲ, ರೈತರಿಗೆ ರಿಟೈರ್ಮೆಂಟ್ ಇಲ್ಲ. ಈ ರೈತರನ್ನ ಬದುಕಿಸ್ಬೇಕು. ಅದಕ್ಕೋಸ್ಕರ ನಾನು ಒಬ್ಬ ಮಂತ್ರಿಯಾಗಿ ಇಲ್ಲಿ ರೈತರಿಗೆ ಬೆಂಬಲ ಕೊಡಬೇಕು ಅಂತ ಹೇಳಿ ಬಂದಿದ್ದೇನೆ. ಹಂಗೆ ಈ ರೈತರಿಗೆ 3 ಲಕ್ಷದವರೆಗೂ ಸಾಲ ಕೊಡಬೇಕು ಅಂತ ಹೇಳಿ ಇಲ್ಲಿಗೆ ಬಂದಿದ್ದೇನೆ. ಯಾರು ಸಾಲ ಸರಿಯಾಗಿ ಕಟ್ಟಿದ್ದಾರೆ ಅವ್ರಿಗೆ 50,000 ಪ್ರೋತ್ಸಾಹ ಕೊಡಬೇಕು ಅಂತ ಹೇಳಿ ತೀರ್ಮಾನವನ್ನು ಕೂಡ ಇವತ್ತು ನಾವು ಮಾಡಿದ್ದೇವೆ. ಇದಲ್ಲದೆ ಕೋವಿಡ್ ಬಂದ ಮೇಲೆ ಬಹಳ ತೊಂದರೆ ಆಗೋಯ್ತು ಎಲ್ಲರಿಗೂ, ಈಗೂ ತೊಂದರೆ ಆಗ್ತಾ ಇದೆ. ಅದಕ್ಕೆ ಆರೋಗ್ಯದಲ್ಲಿ ಬಹಳ ಏರುಪೇರು ಆಗ್ತಾ ಇದೆ. ಅಂತವ್ರಿಗೆಲ್ಲ ಕೂಡ ಪ್ರತಿಯೊಬ್ಬರು ಕೂಡ ನಮ್ಮ ಸರ್ಕಾರ ಬಂದ ಮೊದಲನೇ ದಿನಾನೇ ತೀರ್ಮಾನ ಮಾಡಿ 25 ಲಕ್ಷ ರೂಪಾಯಿವರೆಗೂ ಇನ್ಸೂರೆನ್ಸ್ ಕೊಡಬೇಕು ಅಂತ ಹೇಳಿ ತೀರ್ಮಾನವನ್ನು ಮಾಡಿದ್ದೇವೆ.
ಇದಲ್ಲದೆ ನೀವು ಮುಂಬೈಗೆ ಹೋಗ್ಬೇಕು, ದೇವಸ್ಥಾನಗಳಿಗೆ ಹೋಗ್ಬೇಕು, ನಿಮ್ ರಾಜ್ಯದೆಲ್ಲ ಪ್ರವಾಸ ಮಾಡ್ಬೇಕು, ಎಲ್ಲಾ ಕಡೆ ಹೋಗ್ಬೇಕು. ಎಲ್ಲ ಹೆಣ್ಮಕ್ಳಿಗೆ, ನನ್ನ ತಾಯಿನಿಗೆ, ನನ್ನ ಸೋದರಿಗೆ ಫ್ರೀ ಬಸ್ ಅಲ್ಲಿ ನಮ್ಮ ಕರ್ನಾಟಕದಲ್ಲಿ ಹೆಂಗಿದೆ ಹಂಗೆ ಮಾಡ್ಬೇಕು ಅಂತ. ಈಗ ನೀವು ಕೇಳಬೇಕು, ಈಗ ನೀವೆಲ್ಲ ಇಲ್ಲಿ ಪಕ್ಕದಲ್ಲೇ ನಮ್ದು ಬಿಜಾಪುರ, ನಿಮ್ ನಂಟಸ್ತನ, ಹೆಣ್ ಕೊಡೋದು, ಹೆಣ್ ತರೋದು, ಸಂಬಂಧ, ಸ್ನೇಹ, ಜಮೀನು ವ್ಯವಹಾರ ಎಲ್ಲ ಇದೆ ತಾನೆ. ಏನಾದ್ರು ನಾವು ಯಾವ್ದಾದ್ರು 5 ಗ್ಯಾರಂಟಿ ಒಂದೇನಾದ್ರು ತಪ್ಪಿಸಿದೀವ ನಾವು? ಹೇಳಿ, ಯಾರು ಒಬ್ರು ಒಂದ್ ತಪ್ಪಿಸಿದೆ ನೀವು ಹೇಳಬೇಕು. ಆ ಬಿಜೆಪಿ ಅವ್ರಿಗೆ, ಆ ಡೂಪ್ಲಿಕೇಟ್ NCPಗೆ, ಡೂಪ್ಲಿಕೇಟ್ ಶಿವಸೇನಾಗ್ ನೀವು ಹೇಳ್ಬೇಕು. ಯಾಕೆ ಸುಳ್ಳು ಹೇಳ್ತೀರಿ? ಅವ್ರಿಗೆ ಸುಳ್ಳೇ ಮನೆ ದೇವ್ರು, ಅವ್ರಿಗೆ ಸುಳ್ಳೇ ಮನೆ ದೇವ್ರು, ಸುಳ್ಳು ಹೇಳೋದು ಅವ್ರು, ಇನ್ನೇನ್ ಬೇರೆ ಬರೀ ಸುಳ್ಳು ಹೇಳುದು. ದಾರಿ ತಪ್ಪು ನಾನು ಹೇಳಿದ್ದೀನಿ ಬರ್ರಿ ಅಂತ. ಅಟ್ಲೀಸ್ಟ್ ಅವ್ರಿಗೆ ಬೇಸಿಕ್ ಕಾಮನ್ ಸೆನ್ಸ್ ಬೇಡವಾ? ಅಡ್ವರ್ಟೈಸ್ಮೆಂಟ್ ಕೊಟ್ಬಿಟ್ಟವ್ರೆ, ಭಾರತೀಯ ಜನತಾ ಪಕ್ಷ ಅಂತ ಅಡ್ವರ್ಟೈಸ್ಮೆಂಟ್ ಕೊಟ್ಬಿಟ್ಟವ್ರೆ. ನನ್ನ ಹತ್ರ ಇದೆ ಅಡ್ವರ್ಟೈಸ್ಮೆಂಟ್. ನಾ ಅದಕ್ಕೆ ಹೇಳ್ತಾ ಇದ್ದೀನಿ, ನಾನು ಎಲೆಕ್ಷನ್ ಟೈಮಲ್ಲಿ ಹೇಳ್ದೆ, ಕಮಲ ಕೆರೆಯಲ್ಲಿದ್ದರೆ ಚಂದ, ಕಮಲ ಇದೆಯಲ್ಲ ಕೆರೆಲೇ ಇರಬೇಕದು. ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ರೆ ಮಾತ್ರ ಚಂದ. ಆ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿ ಇರೋದಕ್ಕೆ ಈ 5 ಗ್ಯಾರಂಟಿ. ಯಾವ ಗ್ಯಾರಂಟಿ? 5 ಗ್ಯಾರಂಟಿ. ಅವರು ಎಲೆಕ್ಷನ್ ಎಂದು ಅವ್ರ ಪಾರ್ಟಿ ಎಂದಕ್ಕೆ ಭಾವನೆ ಮೇಲೆ ರಾಜಕಾರಣ, ನಮ್ದು ಹಂಗಿಲ್ಲ, ಬದುಕಿನ ಮೇಲೆ ರಾಜಕಾರಣ. ಈ ನಮ್ಮ 5 ಗ್ಯಾರಂಟಿಗೆ ನಾವು ಏನ್ ಹೇಳ್ತೀವಿ, ಮಹಿಳೆಯರಿಗೆ ಸಾಲ, ರೈತರಿಗೆ, ಇವೆಲ್ಲ ಏನ್ ನಾವು ನಮ್ಮ ಸಂಸ್ಕೃತಿ, ನಮ್ಮ ಊಟ, ನಮ್ಮ ಸಾಹಿತ್ಯ ಎಲ್ಲ ಕೂಡ ಹೆಚ್ಚು ಕಮ್ಮಿ ನಾವಿಬ್ರು ಕೂಡ ಜೊತೆಲಿದ್ದೇವೆ. ಸೊ ಅದರಿಂದ ನಾವಿಬ್ರು ಅಣ್ಣ ತಂದೆ, ನಮ್ಗೆ ಯಾವ ಕಿತ್ತಾಟನೂ ಇಲ್ಲ. ಆದ್ರೆ ಅಲ್ಲಿ ಕಾಂಗ್ರೆಸ್ ಇದೆ, ಇಲ್ಲೂ ಕಾಂಗ್ರೆಸ್ ಮಹಾವಿಕಾಸ್ ಅಂಗಡಿ ಬರಲೇಬೇಕು. ಸಾವಂತ್ ಅವರು ಏನು, ನಮ್ಮ ವಿಕ್ರಮ್ ರವರು ಏನಿದ್ದಾರೆ ಶಾಸಕರು, ಸರಳತೆಗೆ ಮತ್ತೊಂದು ಹೆಸರು ನಮ್ಮ ವಿಕ್ರಮ್ ರವರು. ಒಳ್ಳೆಯ ಹೆಸರನ್ನು ಕೂಡ ಅವರ ತಂದೆ ತಾಯಿಗಳು ಕೂಡ ಇಟ್ಟಿದ್ದಾರೆ. ಆದ್ರಿಂದ ಇವತ್ತು ಕಾಂಗ್ರೆಸ್ ತತ್ವ ಇದೆಯಲ್ಲ, ಮಹಾವಿಕಾಸ್ ಅಗಡಿ ತತ್ವ ಇದೆಯಲ್ಲ, ಬಸವಣ್ಣನ ತತ್ವನೇ ಇದೆ. ಇವತ್ತು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಕೂಡ ಇದ್ದಾರೆ. ಅವರು ಕೂಡ ಈ ಸಂದರ್ಭದಲ್ಲಿ ಅವ್ರ ಸಮಾಜ ಕೂಡ ಬಹಳ ಇದೆ. ನಾನು ಹೇಳ್ತಾ ಇದ್ದೀನಿ, ನಿಮ್ ಸಮಾಜದವ್ರು ಯಾರು ಮುಖ್ಯಮಂತ್ರಿ ಮಾಡ್ತಾರೇನ್ರಿ? ನಾನು ಇಲ್ಲಿ ಕೇಳ್ತಾ ಇದ್ದೀನಿ ನೀವು ಪಾರ್ಟಿ ಬಂದ್ರೆ ಕಾಂಗ್ರೆಸ್ ಪಾರ್ಟಿ 2 ಬಾರಿ ಈ ರಾಜ್ಯದ ಮುಖ್ಯಮಂತ್ರಿ ಧನಗರ್ ಸಮಾಜಕ್ಕೆ ಮಾಡಿದೆ. ಶಕ್ತಿ ಕೊಡ್ಬೇಕು ಎಲ್ಲ ಸಮಾಜ. ಅದಕ್ಕೆ ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ, ನೀವು ಸಹಾಯ ಮಾಡಬೇಕು. ನಾನು ಇನ್ನ 2 ದೊಡ್ಡ ಸಭೆಗಳಿಗೆ ನಾನು ಭೇಟಿ ಕೊಡ್ಬೇಕು. ನನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳ್ದಂಗೆ ಮತ್ತೆ ಬಂದು ನಾನು ಅವ್ರನ್ನ ಕರ್ಕೊಂಡೋಗಿ ಅವ್ರದ್ದೇನ್ ನೀರಿನ ಸಮಸ್ಯೆ ಏನಿದೆ ನಾನು ಬಂದು ಇಲ್ಲಿ ಬಂದು ಎಲ್ಲ ಕೂತ್ಕೊಂಡು ಬಗೆಹರಿಸಿ ಅವ್ರಿಗೆ ಅಭಿನಂದನೆ ಸಭೆಯನ್ನ ಮಾಡಿ ನಿಮ್ಗೆಲ್ಲ